ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅನ್ಕೊಂಡವರು ನೀವು, ನಾನು, ನಂದು. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ಯಾಕದು ಆಗ್ತಾ ಇದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ನಿಮ್ ಯಾರಿಗೂ ಇಲ್ಲಿ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡಲ್ಲ ನಾವು ಮಾತಾಡಲ್ಲ ಅಂದ್ರೆ ಅವಶ್ಯಕತೆ ಬರಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತಗೊಂಡಿರಲ್ಲ, ನೀವು ಹೇಳಿರಲ್ವಾ? ಒಬ್ಬ ಕಲಾವಿದನಿಂದ ನಡೆದಂತ ಒಂದು ವಾಟ್ ಎವರ್ ಒಬ್ಬ ಕಲಾವಿದ ಹಿಂಗೆ ಚಿತ್ರರಂಗದಲ್ಲಿ ಬರಲ್ವಾ? ಮಾಡಿಲ್ವಾ? ನೀವು ಮಾಡಿದಿರ ತಾನೆ? ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ತರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದೀವಿ. ಆದ್ರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ, ನಾವು ಅದರಲ್ಲಿ ಇಲ್ಲ. ನಾನೇ ಯಾಕೆ ಅದನ್ನ ಮಾತಾಡ್ಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗೋಲ್ಲ ನಿಮ್ಮಲ್ಲಿ? ಎಸ್ ನೋ ಸರ್, ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್, ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀನಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಲ್ಲ ಸರ್. ರಾಜೇಶ್, ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು ಆಗಮಿಸಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಕಾಳಿ ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು ರವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬಾ ಜನ ಮೆಚ್ಕೊಳ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪಾರ್ಟ್. ಸರ್ ಚೇರ ಕೊಡಿ ಅವ್ರಿಗೆ. ಇಲ್ಲಿ ಅರೆ ಕಮ್ 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 ರೆಡಿ ಸರ್. ರಾಜೇಶ್, ಎಸ್ ರಾಜೇಶ್, TV9 ವೆಬ್ ಇಂದ. ಎಸ್ ಸರ್. ಸರ್, ಎಂಟರ್ಟೈನ್ಮೆಂಟ್ ಟ್ರ್ಯಾಕರ್ ರಮೇಶ್ ಬಾಲ್ ಅವರು ಫಸ್ಟ್ ಡೇ ಕಲೆಕ್ಷನ್ 15 crore ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು. ಅದನ್ನ ನೀವು ರೀಟ್ವೀಟ್ ಮಾಡ್ಕೊಂಡು ಹಾರ್ಟ್ ಹಾಕಿದೀರಾ ಸರ್. ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳುನಾಡು ಸೇರಿನಾ? ಆಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಮುಂದೆ ಸೇರಿದೆ ಅನ್ನೋದು ಗೊತ್ತು ಸರ್. ಇನ್ನು ಎಲ್ಲೆಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ. ನಮ್ಮ ವಿತರಕರ್ತರು ಹ್ಯಾಪಿ ಆಗಿದ್ದಾರೆ. ಇನ್ನೊಂದು, ಆಸ್ ಐ ಟೋಲ್ಡ್ ಯು ಸರ್, ಫಿಗರ್ಸ್ ಟು ಎವ್ರಿಥಿಂಗ್, ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವ್ರಿಗೆ ಗೊತ್ತಿರುತ್ತೆ. ಸೊ ಐ ಗೆಸ್ ದಟ್ ವಿಲ್ ಆಲ್ ಬಿ ರಿವೀಲ್ಡ್ 1 week. ಟೇಕ್ ಅ ಟೈಮ್, 1 week. ಐ ಆಮ್ ಶ್ಯೂರ್ ಅವ್ರು ಇನ್ನೊಂದ್ಸತಿ ದೇ ವಿಲ್ ಕಮ್ ಅಂಡ್ ಪುಟ್ ಫೋರ್ತ್ ಎವ್ರಿ ಡೀಟೇಲ್. ಸುದೀಪ್ ಸರ್, ನಂದು 2 ಪ್ರಶ್ನೆ ಇದೆ. ಯು ಆರ್ ಲೆಫ್ಟ್. ಎಸ್ ಮ್ಯಾಮ್. 2 ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂತ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನ್ ತಡ್ಕೊಳಕ್ಕೆ ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ, ನಾವೀಗ ಚೆನ್ನಾಗಿದ್ದೀವಿ. ಸಿನಿಮಾದಲ್ಲಿ ಪಾಠ ಕಳಿಸ್ತಿರಲ್ವಾ ಸಿಎಂಗೆ, ಹಾಗಾಗಿ ಸಿನಿಮಾ ಬೇರೆ, ರಾಜಕೀಯ ಬೇರೆ. ಸಿನಿಮಾದವರ ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನ್ ಮಾತಾಡಿದ್ ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ, ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಇವಾಗೂ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದಾರಲ್ಲ ಸರ್? ಪರಿಚಯ ಹಾಕಿದ್ದಾರೆ ಹೇಳಿ, ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಒಳ್ಳೆಯವರು. ಇವತ್ತೆಲ್ಲ ಈ ತರ ಪ್ರಾಬ್ಲಮ್ಗಳಾದಾಗ, ಇನ್ನೊಂದ್ ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದ್ ಕಡೆ ನಮ್ಮವರೇ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋಗಿರುತ್ತೆ. ಸರಿ ಇದ್ದಾರೆ, ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ನನ್ನ ಸ್ನೇಹಿತ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗನ್ಬಿಟ್ಟು ಯಾವುದೋ ಇದರಲ್ಲಿ ಅಹಮಲ್ಲಿ ನಮ್ಮೊಟ್ಟಿಗಂತೂ ಇಲ್ಲ, ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ. ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂತದ್ದು. ಅಂದ್ರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದ್ರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನುವಂತ ಒಂದು ಡೈಲಾಗ್ ಇದೆ. ಯಾರ್ದದು? ನಿಮ್ದೇ ಸರ್, ಮಾರ್ಕ್ ಅಲ್ಲಿ. ಯಾರು ಹೇಳೋದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಮರ್ತೋಗ್ಬಿಟ್ಟಿದೆ. 3 ಸಲ ನೋಡೋದಲ್ಲ ಸರ್, ಹಾಗಾಗಿ
ಎಷ್ಟು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅನ್ಕೊಂಡವರು. ನೀವು ನಾನು ನಂದು ಈಗ ನಾನು ಹೇಳೋದು ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ಯಾಕೆ ಅದು ಆಗ್ತಾ ಇದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ನಿಮ್ ಯಾರಿಗೂ ಇಲ್ಲಿ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡಲ್ಲ ನಾವು ಮಾತಾಡಲ್ಲ ಅಂದ್ರೆ ಅವಶ್ಯಕತೆ ಬರಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತಗೊಂಡಿರಲ್ಲ, ನೀವು ಹೇಳಿರಲ್ವಾ ಒಬ್ಬ ಕಲಾವಿದನಿಂದ ನಡೆದಂತ ಒಂದು ವಾಟ್ ಎವರ್ ಒಬ್ಬ ಕಲಾವಿದ ಹಿಂಗೆ ಚಿತ್ರರಂಗದಲ್ಲಿ ಬರಲ್ವಾ? ಮಾಡಿಲ್ವಾ? ನೀವು ಮಾಡಿದಿರ ತಾನೆ. ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ತರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದೀವಿ. ಆದ್ರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದರಲ್ಲಿ ಇಲ್ಲ, ನಾನೇ ಯಾಕೆ ಅದನ್ನ ಮಾತಾಡ್ಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗೋಲ್ಲ ನಿಮ್ಮಲ್ಲಿ? ಎಸ್ ನೋ ಸರ್, ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಲ್ಲ ಸರ್. ರಾಜೇಶ್ ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು ಆಗಮಿಸಿದ ಸರ್, ದಯವಿಟ್ಟು ವೇದಿಕೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಕಾಳಿ ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು ರವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬಾ ಜನ ಮೆಚ್ಕೊಳ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪಾರ್ಟ್. ಸರ್ ಚೇರ ಕೊಡಿ ಅವ್ರಿಗೆ. ಇಲ್ಲಿ ಅರೆ ಕಮ್ 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 ರೆಡಿ ಸರ್. ರಾಜೇಶ್ ಎಸ್ ರಾಜೇಶ್, TV9 ವೆಬ್ ಇಂದ. ಎಸ್ ಸರ್. ಸರ್, ಎಂಟರ್ಟೈನ್ಮೆಂಟ್ ಟ್ರ್ಯಾಕರ್ ರಮೇಶ್ ಬಾಲ್ ಅವರು ಫಸ್ಟ್ ಡೇ ಕಲೆಕ್ಷನ್ 15 crore ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು. ಅದನ್ನ ನೀವು ರೀಟ್ವೀಟ್ ಮಾಡ್ಕೊಂಡು ಹಾರ್ಟ್ ಹಾಕಿದ್ದೀರಾ ಸರ್. ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳುನಾಡು ಸೇರಿನಾ? ಆಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಮುಂದೆ ಸೇರಿದೆ ಅನ್ನೋದು ಗೊತ್ತು ಸರ್. ಇನ್ನು ಎಲ್ಲೆಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ. ನಮ್ಮ ವಿತರಕರ್ತರು ಹ್ಯಾಪಿ ಆಗಿದ್ದಾರೆ. ಇನ್ನೊಂದು, ಆಸ್ ಐ ಟೋಲ್ಡ್ ಯು ಸರ್, ಫಿಗರ್ಸ್ ಟು ಎವ್ರಿಥಿಂಗ್, ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವ್ರಿಗೆ ಗೊತ್ತಿರುತ್ತೆ. ಸೊ ಐ ಗೆಸ್ ದಟ್ ವಿಲ್ ಆಲ್ ಬಿ ರಿವೀಲ್ಡ್ 1 week. ಟೇಕ್ ಅ ಟೈಮ್, 1 week. ಐ ಆಮ್ ಶ್ಯೂರ್ ಅವ್ರು ಇನ್ನೊಂದ್ಸತಿ ದೇ ವಿಲ್ ಕಮ್ ಅಂಡ್ ಪುಟ್ ಫೋರ್ತ್ ಎವ್ರಿ ಡೀಟೇಲ್. ಸುದೀಪ್ ಸರ್, ನಂದು 2 ಪ್ರಶ್ನೆ ಇದೆ. ಯು ಆರ್ ಲೆಫ್ಟ್. ಎಸ್ ಮ್ಯಾಮ್. 2 ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂತ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನಾನು ತಡ್ಕೊಳಕ್ಕಾಗತ್ತೆ. ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು.